ಕಳೆದ 4ನೇ ತಾರೀಕು ಈ ಒಂದು ಹೋರಾಟವನ್ನು ಕೋಲಾರದಲ್ಲಿ ನಾವು ಮಾಡಿದ್ರಿ. ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದ್ವಿ. ದಲಿತರ ಹಣವನ್ನು ಯಾವುದೇ ಕಾರಣಕ್ಕೂ ಭಾಗ್ಯಗಳ ಅಭಿವೃದ್ಧಿ ಇದಕ್ಕೆ ಸೇರಿಸಬಾರ್ದು ಅಂತ. ಆದರೆ ಕೂಡ ಇವತ್ತು ಮಾನ್ಯ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ಸುಮಾರು 14,000 ಕೋಟಿ ಹಣವನ್ನು ಭಾಗ್ಯಗಳಿಗೆ ಜೋಡಿಸಿರೋದನ್ನು ಮೊನ್ನೆ ನಮ್ಮ ರಾಜ್ಯದ ಪ್ರಮುಖರು ಪಿ ರಾಜು, ಚಲವಾದಿ ನಾರಾಯಣಸ್ವಾಮಣ್ಣವರು, ಇನ್ನೂ ಅನೇಕ ದಲಿತ ಪರ ರೈತರುಗಳು ನಮ್ಮ ಸಂಪಂಗಣ್ಣವರ ನೇತೃತ್ವದಲ್ಲಿ ಸಭೆ ಸೇರಿ ಕಳೆದ ಶುಕ್ರವಾರ ಸಭೆಯಾಗಿ ಎಲ್ಲ ಕಡೆ ಇದ್ರ ಬಗ್ಗೆ ಮತ್ತೆ ಜಾಗೃತಿ ಆಗಬೇಕು. ಏನು ಈ ಭಾಗ್ಯಗಳ ಬಳಸ್ತಾರೋ ಅಂತ ಹಣವನ್ನು SC ST ಅಭಿವೃದ್ಧಿ ಕಾರ್ಯಗಳಿಗೆ ಬಳಸಬೇಕು, ಇದಕ್ಕೆ ಹೋರಾಟ ಮಾಡಬೇಕನ್ನೋ ಉದ್ದೇಶದಿಂದ ರಾಜ್ಯವ್ಯಾಪಿ ಈ ಒಂದು ಪತ್ರಿಕಾಗೋಷ್ಠಿ ನಡೀತಾ ಇದೆ. ಅದೇ ರೀತಿ ಈ ಹೋರಾಟಗಳು ಯಾವ ರೀತಿ ಮಾಡಬೇಕು ಆ ರೂಪುರೇಷೆಗಳ ಸಲುವಾಗಿ ಅದರ ಸಂಪೂರ್ಣ ಮಾಹಿತಿನ ತಮಗೆ ಹಂಚಿಕೊಂಡು ಮುಂದೆ ಯಾವ ರೀತಿ ಹೋರಾಟಗಳನ್ನ ಮಾಡಬೇಕು ಅಂದ್ಬಿಟ್ಟು ಈ ವೇದಿಕೆಯಲ್ಲಿ ನಾವು ಪತ್ರಿಕಾಗೋಷ್ಠಿಗೆ ಸೇರ್ತಾ ಇದ್ದೀವಿ. ಈ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಹಿರಿಯರಾದಂಥ ನಮ್ಮ ಸಂಪಂಗಣ್ಣ ಬಂದವರೆ, ಮಾಜಿ MP ಗಳು, ಹಿರಿಯರಾದಂಥ S ಮುನ್ಸಾಮಣ್ಣ ಬಂದವರೆ, ಮತ್ತೊಬ್ಬರು ರಾಜ್ಯ ಸ್ವಾಭಿಮಾನಿ ದಲಿತ ಪರ ಹೋರಾಟಗಾರರಾದಂಥ ಕೋದಂಡರಾಮ್ ಅವರು ಬಂದಿದ್ದಾರೆ, ಆತ್ಮೀಯ ಮಿತ್ರರಾದಂಥ ವೆಂಕಟಾಚಲಪತಿ ಬಂದಿದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ BV ಮಹೇಶ್, ಅಪ್ಪಿ ರಾಜು ಅವರು, ನಮ್ಮ ಮೇಡಮ್